ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಯ ಕೇಸ್. ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ತನಿಖೆಯ ಬಗ್ಗೆ ಎಸ್ಡಿಪಿಐ ಅಪಸ್ವರ ಎತ್ತಿದೆ. ಅಬ್ದುಲ್ ರೆಹಮಾನ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆದಿದೆ. ತನಿಖೆಯ ಬಗ್ಗೆ ಎಸ್ಡಿಪಿಐ ಅಪಸ್ವರ ಎತ್ತಿರೋದು, ತನಿಖೆ ಮಾಡುವಲ್ಲಿ ಸರ್ಕಾರ ಮತ್ತು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಮೇ 27ರಂದು ರೆಹಮಾನ್ ಹತ್ಯೆ ಆಗುತ್ತೆ. ಸಂಚಲನ ಸೃಷ್ಟಿಸಿದ್ದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಒಟ್ಟು 15 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 6 ತಿಂಗಳಿನಲ್ಲಿ ಓರ್ವ ಆರೋಪಿಗೆ ಜಾಮೀನು ಸಿಕ್ಕಿದೆ. ಇದರ ಬಗ್ಗೆ ಎಸ್ಡಿಪಿಐ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೋಕಾ ಕಾಯ್ದೆ ಹೇರುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರಿದೆ ಅಂತ ಆರೋಪಿಸ್ತಾ ಇದೆ. ಸರ್ಕಾರದ ವೈಫಲ್ಯ ಖಂಡಿಸಿ ಎಸ್ಡಿಪಿಐನಿಂದ ಮಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ಆಯಿತು. ಪೊಲೀಸ್ ನಿರ್ಲಕ್ಷ್ಯಕ್ಕೆ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಇರಬಹುದು, ಅವುಗಳ ನಂತರದ ಕ್ರಮಗಳು, ಕಠಿಣ ಕಾನೂನುಗಳನ್ನು ಅವರ ಮೇಲೆ ಹಾಕುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ಪೊಲೀಸ್ ಇಲಾಖೆ ಅನೇಕ ನಿರ್ಲಕ್ಷ್ಯಗಳನ್ನು ಮಾಡಿದೆ ಅನ್ನುವಂಥ ಆರೋಪಗಳು ವ್ಯಕ್ತ ಆಗಿರುವಂತದ್ದು. ಎಸ್ಡಿಪಿಐನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅನ್ವರ್ ಸಾದತ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎಲ್ಲ ಆರೋಪಿಗಳ ಬಂಧನ ಆಗಿದೆ. ಇಲ್ಲಿರುವಂಥ ಲೂಪ್ ಹೋಲ್ಸ್ಗಳೇನು ಮತ್ತು ನಿಮ್ಮ ಈ ಪ್ರತಿಭಟನೆಗೆ ನಿಮ್ಮ ಆಕ್ರೋಶಗಳೇನು? ಒಂದನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕೊಲೆಗಳು ಈ ಹಿಂದೆಯೂ ಕೂಡ ನಡೆದಿದೆ. ಇಲ್ಲಿ ಕೊಲೆಗಳು ನಡೆಯುವಾಗ ಧರ್ಮದ ಹೆಸರಲ್ಲಿ ರಾಜಕೀಯವಾದಂಥ ತಾರತಮ್ಯಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಕಳೆದ ಮೇ 27ನೇ ತಾರೀಕಿನಂದಾಗಿರ್ತದೆ ಅಬ್ದುಲ್ ರೆಹಮಾನ್ ಅಂತ ಹೇಳುವಂಥ ಒಬ್ಬ ನಿರುಪದ್ರವಿ ಮತ್ತು ಅಮಾಯಕ ವ್ಯಕ್ತಿ, ಯಾವುದೇ ಸಂಘಟನೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದಂತಹ ಒಬ್ಬ ಸಜ್ಜನ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಯನ್ನು ಒಂದು ತಂಡ ಹೋಗಿ, ಸಂಘ ಪರಿವಾರಕ್ಕೆ ಸೇರಿದಂಥ ಒಂದು ತಂಡ ಬಹಳ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡುವಂತಹ ಒಂದು ಘಟನೆ ನಡೆದಂಥದ್ದು. ಆ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತರು, ಅದೇ ರೀತಿ ಪ್ರಗತಿಪರರು ಇದರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶಗಳನ್ನು ಹೊಂದಿದ್ದರು. ಅಲ್ಲಿ ಏನು ಅಧಿಕಾರಿಗಳ ತಲೆದಂಡವೂ ಆಯಿತು. ಆನಂತರ ಮುಖ್ಯಮಂತ್ರಿಗಳ ವಿಶೇಷ ಗಮನ ಹರಿಸಿಕೊಂಡು ಇಲ್ಲಿಗೆ ಹೊಸ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದರು. ಆ ನೇಮಕ ಮಾಡಿದ ನಂತರ ಈ ತನಿಖೆಯಲ್ಲಿ ನಾವು ಏನು ಭಾವಿಸಿದ್ದೇವಾ, ಈ ತನಿಖೆ ಬಹಳ ವೇಗವಾಗಿ ತನಿಖೆ ನಡೆಯುತ್ತದೆ ಅಂತ, ಆದರೆ ಅದು ಖಂಡಿತವಾಗಿಯೂ ನಡೆಯಲಿಲ್ಲ. ಬಹಳ ಮಂದಗತಿಯಲ್ಲಿ ಆಗಿರುತ್ತೆ ಆ ತನಿಖೆ ನಡೆದಂಥದ್ದು. ಆ ನಂತರ ಇಲ್ಲಿ ತುಂಬ ಒತ್ತಡಗಳಾಯಿತು, ತುಂಬ ಈ ವಿಚಾರದಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವಿಚಾರದಲ್ಲಿ ಅಲ್ಪಸಂಖ್ಯಾತರು, ಪ್ರಗತಿಪರರು, ಅದೇ ರೀತಿ ಕಾಂಗ್ರೆಸ್ಸಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದರು. ಹಾಗಾಗಿರ್ತದೆ ಕೋಕಾ ಅಂತ ಹೇಳುವಂಥ ಒಂದು ಕಾನೂನನ್ನು ಹಾಕುವಂಥದ್ದು, ಕರ್ನಾಟಕ ರಾಜ್ಯದ ಸರ್ಕಾರದ ತಂದಂಥ ಕೋಕಾ ಕಾಯ್ದೆಯನ್ನು ಹಾಕುವಂಥದ್ದು. ಒಂದಷ್ಟು ಸಮಾಧಾನ ಆಯಿತು ಆ ಸಂದರ್ಭದಲ್ಲಿ. ಇವರಿಗೆ ಒಂದು ಶಿಕ್ಷೆ ಆಗ್ತದೆ, 4-5 ವರ್ಷಗಳ ಕಾಲ ಇವರು ಹೊರಗೆ ಬರುವುದಿಲ್ಲ, ಕಠಿಣ ಶಿಕ್ಷೆ ಆಗ್ತದೆ ಅಂತ. ಆದರೆ ಇಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದನ ಸಾಗಾಟ ಮಾಡಿದವರ ಮೇಲೆ ಕೋಕಾಗಳು ಹಾಕುವಂಥದ್ದು ನ್ಯಾಯಾಲಯದಲ್ಲಿ ಅದು ಏನಾಗ್ತದೆ, ಸಿಂಧು ಆಗ್ತದೆ, ನ್ಯಾಯಾಲಯದಲ್ಲಿ ಅದು ಅಂಗೀಕಾರ ಆಗ್ತದೆ. ಆದರೆ ಇಷ್ಟೊಂದು ದೊಡ್ಡ ಪ್ರಕರಣ, ಆರ್ಗನೈಸಿಂಗ್ ಮರ್ಡರ್, ಅದು ಅಂದರೆ ಮೊದಲೇ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.